ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಕೊನೆಗೂ ಕಾಂಗ್ರೆಸ್ನ ಒಬಿಸಿ ಟ್ರ್ಯಾಪ್ ಬಯಲಾಗಿದೆ. ಮಹಿಳಾ ಮೀಸಲಾತಿ ಬಿಲ್ ಅನ್ನು ತಡೆಯೋದಕ್ಕೆ ಸೋನಿಯಾ ಇಟಲಿ ಆಡ್ತಾ ಇರುವಂತಹ ಒಂದು ನಿರಾಶೆಯ ರಾಜಕೀಯ ಆಟ ಒಂದೆರಡಲ್ಲ ನೋಡಿ. ಸೋನಿಯಾ ಇಟಲಿಯ ಇತ್ತೀಚಿನ ಪ್ರತಿ ಹೆಜ್ಜೆಯನ್ನು ಕೂಡ ನೀವು ಗಮನಿಸಿದ್ರೆ ಅದು ಸ್ಪಷ್ಟವಾಗಿ ಉದ್ದೇಶಪೂರ್ವಕವಾಗಿ ಒಂದು ಯೋಜನೆಯನ್ನ ಹಾಳುಗೆಡುವಂತಹ ಪ್ರಯತ್ನ ಅಂತ ಅನ್ನಿಸದೇ ಇರೋದಿಲ್ಲ. ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರಲ್ವಾ, ಅದೇ. ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ 2029 ಒಳಗೆ 33% ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರೋದಕ್ಕೆ ವೇಗವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಟ್ರ್ಯಾಪ್ಗಳ ಮೂಲಕ ಅದನ್ನ ತಡೆಯುವಂತಹ ಸರ್ವ ಪ್ರಯತ್ನವನ್ನ ಮಾಡ್ತಾ ಇದೆ. ಅಲ್ಲ, ನಾನು ಕೇಳುವಂಥದ್ದು, ಮೋದಿಜಿ ವಿಶೇಷ ಅಧಿವೇಶನವನ್ನ ಕರೆದ್ರೆ ಕಾಂಗ್ರೆಸ್ ಯಾಕೆ ಇಷ್ಟು ಗಾಬರಿ ಪಡ್ಕೊಳ್ತಾ ಇದೆ? ಉತ್ತರನೂ ನಾನೇ ಹೇಳ್ತೀನಿ ಬಿಡಿ, ನಿಮಗೂ ಗೊತ್ತಿರುತ್ತೆ. ದಶಕಗಳ ಕಾಲ ವಿಳಂಬ ಮಾಡಿದ ಮಹಿಳಾ ಮೀಸಲಾತಿ ಬಿಲ್ಲಿನ ವಿಚಾರವಾಗಿ ಮೋದಿಜಿ ಈಗ ನಿಜವಾಗ್ಲೂ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ಅದನ್ನ ಜಾರಿಗೆ ತರುತ್ತಾ ಇದ್ದಾರೆ ಅನ್ನುವಂಥ ಭಯ ಅವರಿಗೆ. ವೀಕ್ಷಕರೇ, ಕಾಂಗ್ರೆಸ್ ಈಗ ಒಬಿಸಿಯನ್ನು ಹಿಡ್ಕೊಂಡು ಬಂದಿದೆ. ಇವರ ಹಿಪೋಕ್ರಸಿ ಲೆವೆಲ್ ನೋಡಿ. ಕಾಂಗ್ರೆಸ್ 2004ರಿಂದ 2014 10 ವರ್ಷಗಳ ಕಾಲ ಇದೇ ಮಹಿಳಾ ಮೀಸಲಾತಿ ಬಿಲ್ಲಿನ ಮೇಲೆ ಕೂತಿತ್ತು. ಬಟ್ ಏನು ಮಾಡಿದ್ರು? ಏನು ಮಾಡಲಿಲ್ಲ. 2010ರಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದಾಗ, ಮಹಿಳಾ ಮೀಸಲಾತಿ ಬಿಲ್ಲನ್ನು ಪಾಸ್ ಮಾಡಿದಾಗ ಅಲ್ಲಿ ಒಬಿಸಿ ಮೀಸಲಾತಿ ಇರಲಿಲ್ಲ, 0. ಆಗ ಏನು ಪ್ರಶ್ನೆ ಕೂಡ ಬರಲಿಲ್ಲ ಇವರಿಗೆ. ಬಟ್ ಇವತ್ತು ಮಾತ್ರ ನಾನ್ ನೆಗೋಷಿಯೇಬಲ್ ಅಂತ ಹೇಳ್ತಾ ಇದ್ದಾರೆ. ಅವತ್ತು ಸ್ವತಃ ಸೋನಿಯಾ ಇಟಲಿ ಅವರೇ ನೇರವಾಗಿ ಮಹಿಳಾ ಮೀಸಲಾತಿಯಲ್ಲಿ ಒಬಿಸಿ ಕೋಟಾವನ್ನ ವಿರೋಧ ಮಾಡಿದ್ರು. ಮತ್ತೆ ಈಗೇ ನಿಮ್ದು? ನನಗಿರುವಂತ ಡೌಟು, ಇದು ನ್ಯಾಯಕ್ಕಾಗಿ ಆಗ್ತಾ ಇರುವಂತಹ ಹೋರಾಟನ ಅಥವಾ ಮಹಿಳಾ ಮೀಸಲಾತಿ ಬಿಲ್ಲನ್ನ ವಿಫಲಗೊಳಿಸೋದಕ್ಕೆ ಹಾಕೊಂಡಿರುವಂತಹ ಪ್ಲಾನ? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಒಂದು ರೀತಿಯಾಗಿ ನೋಡಿದ್ರೆ ಕಾಂಗ್ರೆಸ್ ಇಂಟ್ರೊಡ್ಯೂಸ್ ಮಾಡಿರುವಂತಹ ಪಾಯ್ಸನ್ ಪಿಲ್ ತರ ಕಾಣಿಸುತ್ತೆ. ಯಾಕೆ? ಒಂದು ಕಡೆ ಬಿಲ್ ಅನ್ನ ಡಿಲೇ ಮಾಡಿ ಬಿಡುವಂಥದ್ದು, ಆಮೇಲೆ ಅದರ ದೋಷವನ್ನ, ಅದರ ಬ್ಲೇಮ್ ಅನ್ನ ಮೋದಿಜಿ ಅವರ ಮೇಲೆ ಹಾಕಿಬಿಡುವಂಥದ್ದು. ಇದನ್ನೇ ಬಹುಶಃ ಕ್ಲಾಸಿಕ್ ಕಾಂಗ್ರೆಸ್ ರಾಜಕೀಯ ಅಂತ ಹೇಳೋದಂತ ಅನ್ಸುತ್ತೆ. ವೀಕ್ಷಕರಲ್ಲಿ, ಸೋನಿಯಾ ಇಟಲಿ ಅವರು ಹೇಳ್ತಾರೆ, ಲೋಕಸಭಾ ಸೀಟುಗಳನ್ನ ಈಗ ಮೋದಿಜಿ ಸರ್ಕಾರ 816ಕ್ಕೆ ಹೆಚ್ಚಿಸೋದಕ್ಕೆ ಹೊರಟು ನಿಂತಿದ್ದಾರೆ. ಇದು ಸಂವಿಧಾನದ ಮೇಲೆ ದಾಳಿ ಅಂತ. ಬಟ್ ನಿಜ ಏನು ಗೊತ್ತಾ? ಇಲ್ಲಿ ಯಾರ ಹಕ್ಕನ್ನು ಕೂಡ ಕಿತ್ತುಕೊಳ್ಳದೆ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅಂತಂದ್ರೆ ಸೀಟುಗಳನ್ನ ಹೆಚ್ಚಿಸೋದು ಒಂದು ಫೇರ್ ವಿಧಾನ. ಓಕೆ, ಅದಕ್ಕೂ ಮೊದಲು ಈಗ ಬಹಳಷ್ಟು ಮಂದಿಗೆ ಲೋಕಸಭಾ ಸೀಟನ್ನ ಈಗ 816ಕ್ಕೆ ಹೆಚ್ಚಿಸೋದ್ರ ವಿಷಯ ಗೊತ್ತಾಗಿರಲ್ಲ. ಸೊ ಅದನ್ನು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಏನದು ಅಂತ. ನೋಡಿ, ಭಾರತದ ಸಂಸತ್ತಲ್ಲಿ ಒಂದು ದೊಡ್ಡ ಬದಲಾವಣೆ ಬರೋದಕ್ಕೆ ಸಿದ್ಧ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಸಂಸತ್ ನೋಡೋದಕ್ಕೆ ದೊಡ್ಡದಾಗಿತ್ತು. ಈಗ ಅದರ ಒಳಗಿರುವಂತಹ ಸದಸ್ಯರ ಸಂಖ್ಯೆ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿ ಮೋದಿಜಿ ಸರ್ಕಾರ ಸಂವಿಧಾನದ 131ನೇ ತಿದ್ದುಪಡಿಯನ್ನ ಜಾರಿಗೆ ತರೋದಕ್ಕೆ ಸಿದ್ಧ ಆಗಿದೆ. ಆ ಮೂಲಕ ಈಗ ಇರುವಂತಹ 543 ಲೋಕಸಭಾ ಸದಸ್ಯರ ಸಂಖ್ಯೆಯನ್ನ ಸುಮಾರು 850ಕ್ಕೆ ಹೆಚ್ಚಿಸುವಂತಹ ಪ್ಲಾನ್ ಇದೆ. ಈಗ 543 ಸದಸ್ಯರ ಆಯ್ಕೆ ಯಾವ ಆಧಾರದ ಮೇಲೆ ಆಗ್ತಾ ಇದೆ? 1971ರ ಜನಗಣತಿಯ ಆಧಾರದ ಮೇಲೆ. ಆದ್ರೆ ಈಗ 2011ರ ಜನಗಣತಿ ಆಧಾರದ ಮೇಲೆ ಹೊಸದಾಗಿ 850 ಕ್ಷೇತ್ರಗಳನ್ನ ರಚನೆ ಮಾಡಿ ಹೊಸ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಾಗತ್ತೆ. ಅಂದ್ರೆ ಇಡೀ ದೇಶವನ್ನ ಮತ್ತೆ 850 ಕ್ಷೇತ್ರಗಳಾಗಿ ಮರು ಹಂಚಿಕೆ ಮಾಡಲಾಗತ್ತೆ. ಪ್ರತಿ ಕ್ಷೇತ್ರದಿಂದ ಒಬ್ಬ ಸಂಸದರು ಆಯ್ಕೆ ಆಗ್ತಾರೆ. ಈ ರೀತಿಯಾಗಿ ಒಂದು ಹೊಸ ವ್ಯವಸ್ಥೆ ಬರುತ್ತೆ. ಇದರ ಜೊತೆಗೆ ಸರ್ಕಾರ ಈಗಾಗಲೇ ಪಾಸ್ ಮಾಡೋದಕ್ಕೆ ಹೊರಟಿರುವಂತಹ 33% ಮಹಿಳಾ ಮೀಸಲಾತಿ ಬಿಲ್ ಕೂಡ ಜಾರಿಗೆ ಬರುತ್ತೆ. ಅಂದ್ರೆ 850 ಸೀಟುಗಳಲ್ಲಿ ಸುಮಾರು 1/3 ಭಾಗ, 1/3 ಪಾರ್ಟ್ ಮಹಿಳೆಯರಿಗೆ ಮೀಸಲಿರುತ್ತೆ. ಅದರಲ್ಲಿ ವಿರೋಧ ಪಕ್ಷಗಳು ಹೇಳ್ತಾ ಇರುವಂತದ್ದು, ಮೊದಲು 2026ರ ಜನಗಣತಿಯನ್ನ ಮಾಡಿ ಆಮೇಲೆ 850 ಕ್ಷೇತ್ರ ಮರು ಹಂಚಿಕೆಯನ್ನ ಜಾರಿಗೆ ತನ್ನಿ ಅಂತ. ಯಾಕಂದ್ರೆ 2011ರ ನಂತರ ನಿಮಗೂ ಗೊತ್ತು, ಹೊಸ ಸೆನ್ಸಸ್ ಆಗಿಲ್ಲ ಇಲ್ಲಿವರೆಗೂ. ಬಟ್ ಸರ್ಕಾರದ ಟಾರ್ಗೆಟ್, ಇಲ್ಲಿ ಮೋದಿಜಿ ಸರ್ಕಾರದ ಟಾರ್ಗೆಟ್ ಏನು ಅಂತಂದ್ರೆ 2029ರ ಲೋಕಸಭಾ ಚುನಾವಣೆಯನ್ನ ಈ ಹೊಸ ವ್ಯವಸ್ಥೆಯಲ್ಲಿ ನಡೆಸಬೇಕು ಅಂತ. ಸೊ ಇದರಿಂದ ಆಗುವಂತಹ ಲಾಭ ಏನು? ಜನಸಂಖ್ಯೆಗೆ ತಕ್ಕಂತಹ ಪ್ರತಿನಿಧಿತ್ವ ಸಿಗುತ್ತೆ. ಇನ್ನು ಮಹಿಳೆಯರ ಪಾಲ್ಗೊಳ್ಳುವಿಕೆ ಕೂಡ ಜಾಸ್ತಿ ಆಗತ್ತೆ.
ಪಾಸಿಟಿವ್ ವೇ ಆಫ್ ಥಿಂಕಿಂಗ್ ಮೋದಿಜಿ ಅವರದ್ದು. ಹಾಗೆ ನೋಡಿದ್ರೆ ನಾವು ಈಗಲೂ ಕೂಡ 1971 ಜನಗಣತಿ ಆಧಾರದ ಮೇಲೆನೆ ಮುಂದುವರಿತಾ ಇದ್ದೀವಿ. ಸೊ ಈ ಬದಲಾವಣೆ ನಮಗೆ ಬಹಳ ಹಿಂದೆನೆ ಆಗಬೇಕಿತ್ತು, ಬಟ್ ಈಗ ಆಗ್ತಾ ಇರುವಂತಹ ಪ್ಲಾನ್ ಅನ್ನ ಮೋದಿಜಿ ಮಾಡ್ತಾ ಇದ್ದಾರೆ. ಒಳ್ಳೇದಲ್ವಾ? ಇದು ಕೇವಲ ಸಂಖ್ಯೆ ಹೆಚ್ಚಿಸುವಂತ ವಿಚಾರ ಮಾತ್ರ ಅಲ್ಲ, ಭಾರತದ ಪ್ರಜಾಪ್ರಭುತ್ವದ ಮುಂದಿನ ಹಂತ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಾಗಲ್ಲ. ಆಮೇಲೆ ಈಗ ಜನಗಣತಿಯನ್ನ ಮಾಡಿ ಅಂತ ಎದ್ದು ಬಂದಿರುವಂತಹ ಸೋನಿಯಾ ಇಟಲಿ 2011 ಕ್ಯಾಸ್ಟ್ ಸೆನ್ಸಸ್ ಮಾಡಿದ್ರಲ್ವಾ, ಯಾಕೆ ಅದನ್ನ ಇನ್ನೂ ಕೂಡ ಬಿಡುಗಡೆ ಮಾಡಲಿಲ್ಲ? ಕನ್ಫ್ಯೂಸ್ ಆಗಬೇಡಿ. 2011 ಸಾಮಾನ್ಯ ಜನಗಣತಿ ವರದಿ ಅಫ್ಕೋರ್ಸ್ ಬಿಡುಗಡೆ ಆಗಿದೆ, ಆದರೆ 2011 ಜಾತಿ ಜನಗಣತಿ ವರದಿ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಿಲ್ಲ. ಅದು ನಿಜವಾಗ್ಲೂ ನಂಬಿಕೆಗೆ ಅರ್ಹ ಆಗಿದ್ದಿದ್ರೆ ಜನರ ಮುಂದೆ ಇಡುವುದಕ್ಕೆ ಸೋನಿಯಾ ಇಟಲಿ ಯಾಕೆ ಹೆದರ್ತಾ ಇದ್ರು? ಇವತ್ತು ಸುಮ್ಮನೆ 2027 ಸೆನ್ಸಸ್ ಮಾತನ್ನು ತಗೊಂಡು ಬಂದು 2029 ಮಹಿಳಾ ಮೀಸಲಾತಿ ಪ್ರಕ್ರಿಯೆಯನ್ನ ಡಿಲೇ ಮಾಡುವಂತಹ ಪ್ರಯತ್ನವನ್ನ ಸೋನಿಯಾ ಇಟಲಿ ಯಾಕೆ ಮಾಡ್ತಾ ಇದ್ದಾರೆ? ಆಮೇಲೆ ಕಾಂಗ್ರೆಸ್ ಹೆಂಗೆ ಸಮಯಕ್ಕೆ ಸರಿಯಾಗಿ ಬದಲಾಗ್ತಾ ಹೋಗುತ್ತೆ ನೋಡಿ. 2010 OBC ಮೀಸಲಾತಿ ಇಲ್ಲದೆ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಪಾಸ್ ಮಾಡಿದ್ರು. 2023 ಮಹಿಳಾ ಮೀಸಲಾತಿ ಬಿಲ್ ಈಗಲೇ ಜಾರಿಗೆ ತರಬೇಕು, ಇಮಿಡಿಯೇಟ್ ಆಗಬೇಕು ಅಂತ ಒತ್ತಾಯವನ್ನ ಮಾಡಿದ್ರು. ಈಗ 2026 ಅಯ್ಯೋ ಮಹಿಳಾ ಮೀಸಲಾತಿ ಬಿಲ್ ಯಾಕೆ ಇಷ್ಟು ಬೇಗ, ಯಾಕೆ ಇಷ್ಟು ಅರ್ಜೆಂಟು? ಮೊದಲು OBC ಮೀಸಲಾತಿ ಬೇಕು ನಮಗೆ, ಆಮೇಲೆ ಕ್ಯಾಸ್ಟ್ ಸೆನ್ಸಸ್ ಆಗಬೇಕು, ಆಮೇಲೆ ಎಲ್ಲರೂ ಕೂಡ ಡಿಸ್ಕಸ್ ಮಾಡಿ ಅದನ್ನ ಜಾರಿಗೆ ತರೋಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಏನ್ ತೋರಿಸ್ತಾ ಇದೆ? ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಬಣ್ಣ ಬದಲಿಸುವಂಥ ಊಸರವಳ್ಳಿಗಳು. ಯಾರು? ನಿಮಗೆ ಗೊತ್ತಾಯ್ತಲ್ವ? ಅವರೇ. ಅದಕ್ಕೆ ಮತ್ತೆ ಕೇಳ್ತೀನಿ, ಇದು ನಿಜವಾಗ್ಲೂ ನ್ಯಾಯದ ಪರ ಹೋರಾಟನ ಅಥವಾ ಮತ್ತೆ ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನ ವಿಳಂಬ ಮಾಡುವಂತ ಪ್ಲಾನ? ಇಲ್ಲಿ ಕಾಂಗ್ರೆಸ್ ಭಯ ನಮಗೆ ಅರ್ಥ ಆಗುತ್ತೆ. ಮಹಿಳಾ ಸಬಲೀಕರಣದ ಕ್ರೆಡಿಟ್ ಇಲ್ಲಿ ಮೋದಿಜಿ ಸರ್ಕಾರಕ್ಕೆ ಸಂಪೂರ್ಣವಾಗಿ ಹೋಗುತ್ತೆ. ಹೋಗ್ಲಿ ಅಲ್ಲ, ನೀವಂತೂ ಏನು ಮಾಡಲಿಲ್ಲ, ಮೋದಿಜಿಯನ್ನು ಒಳ್ಳೇದು ಮಾಡ್ತಾ ಇದ್ದಾರೆ, ಮಾಡ್ಲಿ, ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ವೀಕ್ಷಕರು. ಹಾಗಾಗಿ ನಮಗಿಲ್ಲಿ ಡೆಮೋಕ್ರಸಿ ವರ್ಸಸ್ ಡೈನಾಸ್ಟಿ ಇದರ ಸ್ಪಷ್ಟ ವ್ಯತ್ಯಾಸ ಅರ್ಥ ಆಗ್ತಾ ಇದೆ. ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ವಿಚಾರವನ್ನ ನೇರವಾಗಿ ಜನರ ಹತ್ರ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದು ಕಾನ್ಫರೆನ್ಸ್ ಮೂಲಕ ಆಗಿರಬಹುದು ಅಥವಾ ಸಾರ್ವಜನಿಕ ಸಂವಾದಗಳ ಮೂಲಕ ಆಗಿರಬಹುದು, ಜನರ ಮುಂದೆ ಇಡ್ತಾ ಇದ್ದಾರೆ, ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ. ಬಟ್ ಮತ್ತೊಂದು ಕಡೆ ವಿರೋಧ ಪಕ್ಷ ವಾಸ್ತವವಾಗಿ ಇದನ್ನ ಒಂದು ಕ್ಲೋಸ್ ಡೋರ್ ಮೀಟಿಂಗ್ಗಳ ಹಿಂದೆ ಅಡಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದು ಕುಟುಂಬ ಈ ಒಂದು ಮಹಿಳಾ ಮೀಸಲಾತಿ ಬಿಲ್ ಅನ್ನ ತುಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಇಟ್ಸ್ ವೆರಿ ಸಿಂಪಲ್. 140 ಕೋಟಿ ಭಾರತೀಯರ ಜೊತೆಗೆ ನೇರವಾಗಿ ಮಾತನಾಡೋದು ಪ್ರಜಾಪ್ರಭುತ್ವನ ಅಥವಾ ಜನರಿಂದ ದೂರ ನಿಂತು ಒಳಗೊಳಗೆ ನಿರ್ಧಾರ ಮಾಡುವಂಥದ್ದು ಅದು ಪ್ರಜಾಪ್ರಭುತ್ವನ? ಯಾವುದು ಪ್ರಜಾಪ್ರಭುತ್ವ? ಜನರಿಗೂ ಅರ್ಥ ಆಗುತ್ತಲ್ವಾ ವೀಕ್ಷಕರ? ಆಮೇಲೆ ಕಾಂಗ್ರೆಸ್ಗೆ ನಿಜವಾಗ್ಲೂ ನಾಚಿಕೆ ಮಾನ ಮರ್ಯಾದೆ ಇದ್ಯಾವುದು ಇಲ್ಲ ಅಂತ ಯಾಕೆ ಹೇಳೋದು ಗೊತ್ತಾ? ದೊಡ್ಡದಾಗಿ ನಾರಿ ಶಕ್ತಿ ಬಗ್ಗೆ ಭಾಷಣವನ್ನ ಮಾಡ್ತಾರೆ, ಆದ್ರೆ ಅದೇ ಪಕ್ಷದಲ್ಲಿ ನೋಡಿದ್ರೆ ಮಹಿಳೆಯರು ಅದೇನೋ ಶೋಷಣೆ ನಡೀತಾ ಇದೆ ಅನ್ನೋ ಕಾರಣವನ್ನ ಕೊಟ್ಟು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಕಥೆಯಲ್ಲ, ನ್ಯೂಸ್ ಇದೆ, ಹಾಕ್ತೀನಿ ಇಲ್ಲಿ. ದೊಡ್ಡದಾಗಿ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ ಪಾಲಿಗೆ ಈ ಮಹಿಳಾ ಸಬಲೀಕರಣ ಅದೆಲ್ಲ ಜಸ್ಟ್ ಘೋಷಣೆಗೆ ಮಾತ್ರ ಸೀಮಿತ, ಅಥವಾ ಭಾಷಣ, ಪ್ಯಾಂಪ್ಲೆಟ್ಸ್, ಎಲೆಕ್ಷನ್ ಕ್ಯಾಂಪೇನ್ ಇಷ್ಟಕ್ಕೆ ಮಾತ್ರ ಸೀಮಿತ. ಆದರೆ ಭಾರತದ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥದ್ದು ನಿಜವಾಗ್ಲೂ ನಾರಿ ಶಕ್ತಿ ಒಂದನ್ನ ನಿಜವಾದ ಅನುಷ್ಠಾನ. ಅದು ಕೇವಲ ಮಾತುಗಳಲ್ಲಿ ಅಲ್ಲ, ಕಾರ್ಯದಲ್ಲೂ ಕೂಡ ಅದನ್ನ ಸಾಬೀತು ಮಾಡುವಂಥ ನಾಯಕತ್ವ. ಆ ನಾಯಕತ್ವ ನಮಗೀಗ ಸಿಕ್ಕಿದೆ. ಹಾಗಾಗಿ ದಯವಿಟ್ಟು ಅವರಿಗೆ ಅವರ ಕೆಲಸವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿ ಕೊಡಿ. ಇದು ನಮ್ಮ ವಿನಂತಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.